ಸಂಕಷ್ಟ ಸ್ಥಿತಿಯಲ್ಲಿ ಇಂಥ ಮುಜುಗರವನ್ನು ಎದುರಿಸ್ತಕ್ಕಂಥ ದೇಶದ ಬೇರೆ ದೇಶಗಳಲ್ಲಿ ಹೋದಾಗೆಲ್ಲ ಇವರು ಒಂಥರ ಮುಜುಗರ ಮಾಡ್ತಾರೆ. ನಮ್ಮ ದೇಶದ ಮಾನ ಮರ್ಯಾದೆ ಹಾಳಾಗಿ ಬಹಳ ಹೇಗಿರ್ತೈತೆ ಇಂಥ ಪ್ರಧಾನಿಗಳಿಂದ ನಮ್ಮ ದೇಶದ ಮರ್ಯಾದೆಲ್ಲ $96 ಕೊಟ್ಟು ಒಂದು ಡಾಲರ್ ತಗೊಳ್ತೀವಿ ಅಂದ್ರೆ ಏಕೆ ಹರಾಜಿದೆ? ಯಾವ ದೇಶ ನಮ್ಮ ಹಣಕ್ಕೆ ಏನಾರ ಬೆಲೆ ಇದೆ? ನಾವು ಬೇರೆ ದೇಶ ವಿಶ್ವದಲ್ಲಿ ನಮ್ಮನ್ನು ಯಾವ ದೃಷ್ಟಿಯಿಂದ ನೋಡಿ ಬಹಳ ದುರದೃಷ್ಟಕರ. ಬಂಗಾರ ತಗೋಬೇಡ್ರಿ, ಸಿಲಿಂಡರ್ ತಗೋಬೇಡ್ರಿ, ಕಟ್ಟಿಗೆ ಉಪಯೋಗ ಮಾಡ್ರಿ, ಅದು ಇಲ್ಲ ಅಂದ್ರೆ ಉಪವಾಸ ಇರ್ರಿ. ಕೊರೋನಾ ಬಂತಂದ್ರೆ ತಮಟಿ ಬಡಿರಿ, ಮನೆಗೆ ಲೈಟ್ ಆರಿಸ್ರಿ. ಏನಪ್ಪ ನಮ್ಮ ದೇಶದ ಪ್ರಧಾನಿ ಜನ ಆರಿಸಿ ಕಳಿಸ್ತಾರೆ, ಒಳ್ಳೆ ಅಭಿವೃದ್ಧಿ ಕಲಿಸ್ಕೊಂಡು ಗಮನ. ಈ ಇವತ್ತಿನ ಪರಿಸ್ಥಿತಿ ಎದುರಿಸ್ತೇನೆ, ಸಿಲಿಂಡರ್ನ ಯೋಗ್ಯ ರೇಟ್ನಲ್ಲಿ ಕೊಡಿಸ್ತೇನೆ, ಬಂಗಾರ ಎದಕ್ಕೆ ರೇಟ್ ಹೆಚ್ಚಿಗಾಗಿದೆ ಅಂತಕ್ಕಂಥದ್ದನ್ನ ಗಮನಿಸ್ತೇನೆ. ನಾನಿದ್ದೇನೆ ಈ ದೇಶದ ಪ್ರಧಾನಿ, ನೋಡ್ಕೊತು ನನ್ನ ಹೊಲಲ್ಲ. ಊಟ ಬಿಡ್ರಿ, ಅಡ್ಡಾಡೋದು ಬಿಡ್ರಿ. ಯಾವ ಮೊಹಮ್ಮದ್ ಬಿನ್ ತಗಲಕ್ಕೂ ನೋಡಿಲ್ಲ. ಈ ದೇಶದ ಪ್ರಧಾನಿ ನಿಭಾಯಿಸ್ತಕ್ಕಂಥ ಶಕ್ತಿ ಇಲ್ಲ, ಅಸಹಾಯಕ. ಅದನ್ನೆಲ್ಲ ಜನರ ಮೇಲೆ ಕೈ ಕಟ್ಕೊಂಡು ಸಿಲಿಂಡ್ರು ರೀತಿ ಉಪ್ಪಿಟ್ಟು ಮುಂಜಾನೆ ತಿನ್ಬೇಡ್ರಿ, ಒಂದೊಂದು ಮಧ್ಯಾಹ್ನ ಊಟ ಮಾಡಿ, ಡೀಸೆಲ್ ಈ ರೀತಿ ಎಲ್ಲ ಅಡ್ಡಾಡಕ್ಕೆ ಹೋಗ್ಬೇಡ್ರಿ. ಏನು ಪ್ರಧಾನಿಗಳಿಗೆ ಒಳ್ಳೆಯದಲ್ಲ ಈ ದೇಶಕ್ಕೆ. ನಿಮ್ಗೆ ವಿನಂತಿ ಮಾಡ್ಕೊಳ್ತಿದ್ದೀನಿ, ನಾನಿದ್ದೇನೆ ಈ ದೇಶದ ಪ್ರಧಾನಿ, ಬಡವ ರಕ್ಷಣೆ ಮಾಡ್ತೇನೆ, ಏರಿಳಿತವನ್ನು ನಾನು ನಿಭಾಯಿಸ್ತೇನೆ ಅಂತಕ್ಕಂಥ ಮಾತು ಹೇಳಿದ್ರೆ ಪೆಟ್ರೋಲ್ ಡೀಸೆಲ್ ಮೇಲೆ ನೋಡ್ರಿ, ನಾವು ಕೊಟ್ಟಂತ GST ಹಣ ನಮ್ಗೆ ಬರಬೇಕಾದ ಪಾಲನ್ನ ಎಲ್ಲವನ್ನು ಕಡಿತುಕೊಳ್ತಾರೆ. ಕುತಂತ್ರ ಇಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಮುಗಿಸ್ಬೇಕಂತಕ್ಕಂಥ SIR ತಂದು ಬಹಳ ಜನ ವೋಟರ್ಸ್ನ ತೆಗೆದು ಹಾಕ್ತಕ್ಕಂಥ ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡಲಿಕ್ಕೆ ಇವರು ತಯಾರಾಗಿ ಹೋಗ್ತಿದ್ದಾರೆ. ಅಧಿಕಾರ ಲಾಲಚಿಗೆ, ಅಧಿಕಾರ ಬರಲಿಕ್ಕೆ ವಾಮ ಮಾರ್ಗಗಳನ್ನು ಉಪಯೋಗ ಮಾಡಿಕೊಂಡು ಆ ವಾಮ ಮಾರ್ಗದಿಂದ ಅಧಿಕಾರ ಇರಲಿಕ್ಕೆ ಯಾವ ಕೆಟ್ಟ ಪ್ರವೃತ್ತಿ ಹೋಗೋನೆಲ್ಲ ಹೋಗಿದ್ದಾರೆ. ದೇಶದ ಜನತೆ ಕಂಗಾಲಾಗುವ ಸ್ಥಿತಿಗೆ ಇವರು ಅಧಿಕಾರ ಹಿಡಿಯಲಿಕ್ಕೆ ನಡೀತಕ್ಕಂಥ ದಾರಿಗಳಂತ. SIR ಮುಖಾಂತರ ಪಶ್ಚಿಮ ಬಂಗಾಳದಲ್ಲಿ 90 ಲಕ್ಷ ಮತದಾರರು, ಮಹಾರಾಷ್ಟ್ರದಲ್ಲಿ ತಮ್ಗೆ ಬೇಕಾದ 40 ಮತಗಳು ಹೆಚ್ಚಾಗ್ತದೆ. ಇಲ್ಲಿ SIR ಇಲ್ಲಿ ಪ್ರಾರಂಭ ಮಾಡ್ತಾರೆ. ಇದು ಅದೇ ದಂಡ, ಯಾವುದೊಂದು ಟ್ರಿಬ್ಯುನಲ್ ಮಾಡೋದು. ಆ ನಂತರ ನಾವು ಹೋಗಿ ಹೇಳಿದ್ರೆ ಟ್ರಿಬ್ಯುನಲ್ದಾಗ ಇವತ್ತಿನೂ ನ್ಯಾಯ ಸಿಕ್ಕಿಲ್ಲ. ಏನು ಹಿಂದೆಗಡೆ ಯಾವುದೂ ನ್ಯಾಯ ಸಿಕ್ಕಿಲ್ಲ. ಇಲ್ಲಿ ಸಿಗ್ತಕ್ಕಂಥ ಇಲ್ಲ, ಮತದಾರನ್ನೇ ಮುಗಿಸ್ತಕ್ಕಂಥ ಪ್ರವೃತ್ತಿ, ಮಾಧ್ಯಮವನ್ನು ಹತ್ತಿಕ್ಕತಕ್ಕಂಥ ಪ್ರವೃತ್ತಿ, ದೇಶನ ಸುಳ್ಳನ್ನು ಬಿತ್ತಿಸ್ತಕ್ಕಂಥ ಪ್ರವೃತ್ತಿ, ಯಾವ ದೇಶಗಳಲ್ಲಿ ಇವರು ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಳ್ಳಾರ್ದ ಪ್ರವೃತ್ತಿ. ನಮ್ಮ ರಾಹುಲ್ಜಿ ಅದಕ್ಕೆ ಹೇಳಿದರೆ ಇನ್ನೂ ಗಂಡಾಂತರ ಪರಿಸ್ಥಿತಿ ದೇಶಕ್ಕೆ ತಂದಿರ್ತಾರೆ. ಕೊರೋನಾ ಎದುರಿಸಲಾರಕ್ಕೆ ಏನು ಹೇಳಿದ್ರು, ನೀವೆಲ್ಲ ತಿಂಗಳ ಕೊರೋನಾ ಹೋಲಿಸ್ಬಿಟ್ಟು ಏನಂದ್ರೆ ಯಾವುದಾದ್ರು ಜೀವೌಷಧ ಸಂಜೀವಿನಿ ತಂದು ಇಡೀ ವಿಶ್ವ ಹಾಳಾಗ್ಬಿಟ್ಟು. ನೀವು ಟಿವಿಯಾಗ 3 ದಿವಸ 4 ದಿವಸ ನೋಡಿ ನಾವೇ ಯಾವ್ದಪ್ಪ ಎಷ್ಟು ವಿಶ್ವದಾಗ ಕಾಲಿಗೆ 3 ದಿವಸ ಟಿವಿಯಾಗ ಹಾಕಿದ್ರಪ್ಪ.